Hello my dear students, welcome to Benzene Chemistry YouTube channel. Dear students, ನಾನು ಈಗಾಗಲೇ ಎಲ್ಲ ಟಾಪಿಕ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಇದು ಕ್ವಿಕ್ ರಿವಿಷನ್ ಸೀರೀಸು ಹೌದಾ. ಸೊ ಇದರಲ್ಲಿ ನಾವು ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ ಟಾಪಿಕ್ ಅನ್ನು ರಿವೈಸ್ ಮಾಡೋಣ ಹೌದಾ. ಸೊ ಡಿಯರ್ ಸ್ಟೂಡೆಂಟ್ಸ್ ನೋಡಿ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಒಂದು ಪಾಸಿಂಗ್ ಪ್ಯಾಕೇಜ್ ಸಿಗುತ್ತೆ. ದಟ್ ಈಸ್ ಓನ್ಲಿ ಫಾರ್ ದ ಸ್ಟೂಡೆಂಟ್ಸ್ ದೋಸ್ ಹೂ ವಾಂಟ್ ಟು ಜಸ್ಟ್ ಗೆಟ್ ಪಾಸ್ ಹೌದಾ. ಸೊ ಆಮೇಲೆ ಇದರಲ್ಲಿ ಬೇರೆ ಎಲ್ಲ ಟಾಪಿಕ್ದು ಕ್ವಿಕ್ ರಿವಿಷನ್ ವಿಡಿಯೋಸ್ ಇದೆ. ನೀವು ಅದನ್ನು ಹೋಗಿ ಒಂದು ಸರ್ತಿ ನೋಡಿಕೊಂಡ್ರೆ ಸಾಕು. ಟಾಪಿಕನ್ನು ಕಂಪ್ಲೀಟ್ ರಿವೈಸ್ ಮಾಡಿದ್ದೀನಿ. ಸೊ ವಿತ್ ರೆಸ್ಪೆಕ್ಟ್ ಟು ಕ್ವಶನ್ ಆ್ಯಂಡ್ ಆನ್ಸರ್ಸ್ ಹೌದಾ. ಸೊ ನಿಮ್ಮ ಥಿಯರಿ ಎಕ್ಸಾಮ್ಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಕ್ವಶನ್ಗಳನ್ನ ಆನ್ಸರ್ಗಳನ್ನ ಏನು ಮಾಡಿದ್ದೀನಿ, ರಿವೈಸ್ ಮಾಡಿದ್ದೀನಿ. ವಿ ಕ್ಯಾನ್ ಗೋ ಆ್ಯಂಡ್ ವಾಚ್ ದ್ಯಾಟ್ ಹೌದಾ. ಸೊ ಈಗ ಏನು ಮಾಡೋಣ, ಈ ಟಾಪಿಕನ್ನು ರಿವೈಸ್ ಮಾಡೋಣ. ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ ಏನೇನಿದೆ ನೋಡಿ. ಇದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಏನೇನಿದೆ ಅಂತಂದರೆ ನೋಡಿ, ಈ ಥರ ಕ್ವಶನ್ಸ್ ಬರುತ್ತೆ ಇದರಲ್ಲಿ. ವಾಟ್ ಈಸ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್? ವಾಟ್ ಈಸ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್? ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಅಂದರೆ ಏನು ಅಂತ ಕೇಳ್ತಾರೆ ಹೌದಾ. ಸೊ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ನಿಮ್ಗೆ ಗೊತ್ತಿರಬೇಕು. ದ ಸ್ಟಡಿ ಡಿಕ್ರೀಸ್ ಇನ್ ದಿ ಸೈಜ್ ಆಫ್ ಲ್ಯಾಂಥನೈಡ್ಸ್ ವಿತ್ ಇನ್ಕ್ರೀಸ್ ಇನ್ ದಿ ಅಟೋಮಿಕ್ ನಂಬರ್ ಈಸ್ ನೋನ್ ಆಸ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್. ಮೆನ್ಷನ್ ಒನ್ ಆಫ್ ಇಟ್ಸ್ ಕಾನ್ಸಿಕ್ವೆನ್ಸಸ್. ಕಾನ್ಸಿಕ್ವೆನ್ಸ್ ಅಂದರೆ ಏನು, ಅದರ ಪರಿಣಾಮ ಏನು? ಡ್ಯೂ ಟು ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ವಾಟ್ ಮೇ ಹ್ಯಾಪನ್? ಏನಾಗುತ್ತೆ ಅದರಲ್ಲಿ? The radii of the numbers of the third transition series to be very similar to those corresponding members of the second series. ನೋಡಿ, ಸೆಕೆಂಡ್ ಟ್ರಾನ್ಸಿಷನ್ ಸೀರೀಸು ಮತ್ತು ಥರ್ಡ್ ಟ್ರಾನ್ಸಿಷನ್ ಸೀರೀಸ್ ಎಲಿಮೆಂಟ್ ಸೈಜ್ ಏನಿರುತ್ತೆ, ಸೇಮ್ ಇರುತ್ತೆ ಹೌದಾ. ಈಗ 3D ಸೀರೀಸ್ 4D ಸೀರೀಸ್ ಅಂತ ಬರುತ್ತೆ ಗೊತ್ತಾ. 4D ಮತ್ತು 5D ಸೀರೀಸ್ ಎಲಿಮೆಂಟ್ಗಳದ್ದು ಸೈಜ್ ಏನಿರುತ್ತೆ, ಸೇಮ್ ಇರುತ್ತೆ. ಟಾಪ್ ಟು ಬಾಟಮ್ ಏನಾಗಬೇಕು, ಸೈಜ್ ಇನ್ಕ್ರೀಸ್ ಆಗಬೇಕು. ಬಟ್ ಇವು ಎರಡದ್ರ ಸೈಜ್ ಏನಾಗಿರುತ್ತೆ, ಸೇಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಜಿರ್ಕೋನಿಯಮ್ ಆ್ಯಂಡ್ ಹಾಪ್ನಿಯಮ್, ನಿಯೋಬ್ನಿಯಮ್ ಆ್ಯಂಡ್ ಟ್ಯಾಂಟಲಮ್ ಇವೆಲ್ಲ ಸೇಮ್ ಇರುತ್ತೆ ಹೌದಾ. ಸೆಕೆಂಡ್ ಏನಂತಂದರೆ ಡಿಫಿಕಲ್ಟಿ ಇನ್ ಸೆಪರೇಷನ್ ಆಫ್ ಲ್ಯಾಂಥನೈಡ್ಸ್ ಡ್ಯೂ ಟು ಸಿಮಿಲಾರಿಟಿ ಇನ್ ದಿ ಕೆಮಿಕಲ್ ಪ್ರಾಪರ್ಟೀಸ್. ನೋಡಿ, ಸೈಜ್ ಸೇಮ್ ಇದೆ, ಆಮೇಲೆ ಇದ್ರ ಕೆಮಿಕಲ್ ಪ್ರಾಪರ್ಟಿನೂ ಸೇಮ್ ಇದೆ. ಸೊ ಇಟ್ ಕೆನಾಟ್ ಬಿ ಸೆಪರೇಟ್, ದೇ ಕೆನಾಟ್ ಬಿ ಸೆಪರೇಟೆಡ್ ಈಸಿಲಿ. ಇದೆಲ್ಲ ಯಾಕಾಗುತ್ತೆ? ಬಿಕಾಸ್ ಆಫ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್. ಇದಕ್ಕೆ ರೀಸನ್ ಏನು? ಲ್ಯಾಂಥನೈಡ್ ಕಾಂಟ್ರಾಕ್ಷನ್. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಹೌದಾ. ಸೊ ಅದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಯಾವುದಂದ್ರೆ ಇದು ನೋಡಿ, ಎಕ್ಸ್ಪ್ಲೈನ್ ದಿ ಮ್ಯಾನುಫ್ಯಾಕ್ಚರ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಫ್ರಮ್ ಕ್ರೋಮೈಟ್ ಓರ್ ಹೌದಾ. ಸೊ ಇದರಲ್ಲಿ ಮ್ಯಾನುಫ್ಯಾಕ್ಚರ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಆದ್ರೂ ಕೇಳ್ಬೋದು, ಅಥವಾ ಮ್ಯಾನುಫ್ಯಾಕ್ಚರ್ ಆಫ್ ಪೊಟ್ಯಾಷಿಯಂ ಪರ್ಮಾಂಗನೇಟ್, ಎರಡರಲ್ಲಿ ಒಂದು ಫಿಕ್ಸ್ ಬಂದೇ ಬರುತ್ತೆ, 100% ಶೋರ್ ಹೌದಾ. ಸೊ ಇದನ್ನು ನೋಡೋಣ ನೋಡಿ. ಸೊ ಇಟ್ ಕ್ಯಾನ್ ಬಿ ಪ್ರಿಪೇರ್ಡ್ ಇನ್ 3 ಸ್ಟೆಪ್. 3 ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ, ಅದನ್ನು ಪ್ರಿಪೇರ್ ಮಾಡ್ತೀವಿ. ನೆನ್ಪಿಟ್ಕೊಳ್ಳಿ, ಈ ಸ್ಟೆಪ್ ನೇಮ್ ಬರೆದ್ರೆ ಸಾಕು ನೀವು. ನೇಮು ಮತ್ತು ಕೆಮಿಕಲ್ ರಿಯಾಕ್ಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಇದನ್ನು ಮಾತ್ರ ಮರೆಯೋ ಹಾಗಿಲ್ಲ ಹೌದಾ. ನೋಡಿ, ಪೊಟ್ಯಾಷಿಯಂ ಡೈಕ್ರೋಮೇಟ್ ಈಸ್ ಮ್ಯಾನುಫ್ಯಾಕ್ಚರ್ಡ್ ಫ್ರಮ್ ಕ್ರೋಮೈಟ್ ಓರ್. ಫಾರ್ಮುಲಾ ಏನು? FeCr2O4. FeCr2O4 ನೆನ್ಪಿಟ್ಕೊಳ್ಳಿ ಇದನ್ನು. ಫಸ್ಟ್ ಸ್ಟೆಪ್ ಎಲ್ಲಿ ಆಗುತ್ತೆ, ಕ್ರೋಮೈಟ್ ಓರ್ ಈಸ್ ಫ್ಯೂಸ್ಡ್ with sodium or potassium carbonate in free excess of air to get sodium carbonate. ನೋಡಿ, ಇದರಲ್ಲಿ ನಿಮ್ಗೆ ಕನ್ಫ್ಯೂಷನ್ ಆಗ್ತಿತ್ತು ಅಂದರೆ ಏನು ಮಾಡಿ ಅಂತಂದರೆ, ಕ್ರೋಮೈಟ್ ಓರ್ ರಿಯಾಕ್ಟ್ ವಿತ್ ಸೋಡಿಯಂ ಕಾರ್ಬೊನೇಟ್ ವಿತ್ ಏರ್. ಸೋಡಿಯಂ ಕಾರ್ಬೊನೇಟ್ ವಿತ್ ಏರ್ ಗಿವ್ಸ್ ದಿಸ್ ಕಂಪೌಂಡ್. ನೋಡಿ ಏನೇನಾಗುತ್ತೆ, ಇಲ್ಲಿದು ಸೋಡಿಯಂ ಕ್ರೋಮೈಟ್ ಫಾರ್ಮ್ ಆಗುತ್ತೆ. ಸೋಡಿಯಂ ಕ್ರೋಮೇಟ್, ಐರನ್ ಕ್ರೋಮೈಟ್ ಅಥವಾ ಕ್ರೋಮೈಟ್ ಓರ್ ರಿಯಾಕ್ಟ್ ವಿತ್ ಸೋಡಿಯಂ ಕಾರ್ಬೊನೇಟ್ in the presence of air gives sodium chromate, and Fe2O3 and CO2 are byproduct. The yellow solution of sodium chromate is filtered and acidified with sulfuric acid. ನೋಡಿ, ಇದೇನಿರುತ್ತೆ ಇದು, ದಿಸ್ ಈಸ್ ಯೆಲ್ಲೋ ಇನ್ ಕಲರ್. ಹಿಂಗಿರುತ್ತೆ, ಇದು ಯೆಲ್ಲೋ ಕಲರ್ ಇರುತ್ತೆ. ಇದಕ್ಕೆ ಏನು ಮಾಡ್ತಾರೆ ಅವರು, ಅಸಿಡಿಫಿಕೇಶನ್ ವಿತ್ ಸಲ್ಫೂರಿಕ್ ಆಸಿಡ್. ಇಲ್ಲಿ ನೀವು ಸಲ್ಫೂರಿಕ್ ಆಸಿಡ್ H2SO ಸೂಪರ್ ಅಂತ ಬರೆದ್ರು ಓಕೆ, ಅಥವಾ H+ ಅಂತ ಬರೆದ್ರು ಓಕೆ. ಇಲ್ಲಿ ಬರೆದಿದ್ದಾರೆ ನೋಡಿ. See, they have written only H+. It gives Na2Cr2O7 ಹೌದಾ. Na2Cr2O7 sodium dichromate. Next, this potassium dichromate is prepared by filtering solution of sodium dichromate with potassium chloride. ನೋಡಿ, ಟ್ರೀಟಿಂಗ್ ಇದು, ಫಿಲ್ಟರಿಂಗ್ ಎಲ್ಲ ಟ್ರೀಟಿಂಗ್. ನೋಡಿ, ನಾವು ಏನು ಮಾಡ್ತೀವಿ ಅಂದರೆ Na2Cr2O7ಗೆ KCl ಹಾಕಿದ್ರೆ ಇಟ್ ವಿಲ್ ಪ್ರೊಡ್ಯೂಸ್ K2Cr2O7 ಬಿಕಾಸ್ NaCl is more soluble than KCl. KClಕ್ಕಿಂತ Na soluble more soluble ಆಗಿರುತ್ತೆ. ಆ್ಯಂಡ್ K2Cr2O7 ಇದು ಲೆಸ್ ಸಾಲ್ಯುಬಲ್, ಇಟ್ ಈಸ್ ಮೋರ್ ಸಾಲ್ಯುಬಲ್ ಹೌದಾ. ಸೊ ನಾವು ಇದು ಅಕ್ವಾ ಸೊಲ್ಯೂಷನ್ಗೆ ಏನಾದರೂ KCl ಹಾಕಿದ್ರೆ ಏನಾಗುತ್ತೆ ಅಂದರೆ, ಇಲ್ಲಿ ಏನಾಗುತ್ತೆ, ಇವು ಎಕ್ಸ್ಚೇಂಜ್ ಆಗಿಬಿಡ್ತವೆ. ಅಯಾನ್ಸ್, ಪಾಸಿಟಿವ್ ಅಯಾನ್ಸ್ ಆರ್ ಎಕ್ಸ್ಚೇಂಜ್ಡ್. ಸೊ ವಿಲ್ ಗೆಟ್
K2Cr2O7. The orange crystals of potassium dichromate are crystallized out. ನೆನಪಿಟ್ಟುಕೊಳ್ಳಿ, ಇದು ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಏನಂತಂದ್ರೆ, ಹೌ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಈಸ್ ಪ್ರಿಪೇರ್ಡ್ ಫ್ರಮ್ MnO2. MnO2ದಿಂದ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅನ್ನು ಹೆಂಗೆ ಪ್ರಿಪೇರ್ ಮಾಡ್ತಾರೆ, ಇದು ಒಂದು ಇಂಪಾರ್ಟೆಂಟ್ ನೋಡಿ. ಪೊಟ್ಯಾಷಿಯಂ ಪರ್ಮಾಂಗನೇಟ್ ಈಸ್ ಪ್ರಿಪೇರ್ಡ್ ಬೈ ಫ್ಯೂಷನ್ ಆಫ್ MnO2. ಫ್ಯೂಷನ್ ಮೀನ್ಸ್ ರಿಯಾಕ್ಷನ್ ಅಂತ ಅನ್ಕೊಳ್ಳಿ. ಫ್ಯೂಷನ್ ಆಫ್ MnO2 ವಿತ್ alkali metal hydroxide. An oxidizing agent like KNO3. ಇಲ್ಲಿ ಮಾಡ್ತೇವೆ ಅಂತಂದ್ರೆ, this MnO2 is reacted with hydroxide in the presence of KNO3 oxidizing agent, so it will produce O2. So this produces the dark green color of potassium manganate. ಏನಿದು ಮ್ಯಾಂಗನೇಟ್, which is dark green colored solution. MnO2 ಗೆ KOH ಹಾಕಿ in the presence of O2 ಹಾಕಿದರೆ ಏನಾಗುತ್ತೆ, it will be dark green colored solution. Potassium manganate, MnO4 2-, and this MnO4 2- acidified, H+ ಅಂತ ಬರೆದ್ರೆ acidified, gives permanganate. ಏನಿದು permanganate, it's a violet colored crystal. ಇದೇನು ಇರುತ್ತೆ, violet colored crystal ಇರುತ್ತೆ permanganate, and MnO2 and H2O. So this MnO2 can be reused. ಈ MnO2 ಏನು ಮಾಡ್ಬೋದು, ನಾವು reuse ಮಾಡ್ಬೋದು, ಹೌದಾ. ಸೊ ಆ ಥರ ಕ್ವಶನ್ ಬರ್ಬೋದು. ಇಲ್ಲ ಅಂತಂದ್ರೆ ನೆಕ್ಸ್ಟ್ ಯಾವ ಥರ ಬರ್ಬೋದು ಅಂತಂದ್ರೆ, ಈ ನೋಡಿ, ಈ ಥರ ಕ್ವಶನ್ ಅಂತೂ ದೇ ಆರ್ ಕ್ವೈಟ್ ಕಾಮನ್. ಇದ್ರ ಮೇಲೆ ಒಂದೊಂದು ಕ್ವಶನ್ ಬಂದೇ ಬರುತ್ತೆ, ನೆನ್ಬಿಟ್ಟುಕೊಳ್ಳಿ. ಕ್ಯಾಲ್ಕುಲೇಟ್ ದಿ ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೂಮೆಂಟ್ ಆಫ್ ಟಿಟಾನಿಯಂ Z = 22. ಈ ಥರ Z ಬೆಲೆ ಕೊಟ್ಟಿರ್ತಾರೆ. Z ಮೀನ್ಸ್ ಅಟೋಮಿಕ್ ನಂಬರ್, ಸಮ್ಟೈಮ್ಸ್ ಕೊಟ್ಟಿರೋದಿಲ್ಲ. ಅಟ್ಲೀಸ್ಟ್ ಯು ಹ್ಯಾವ್ ಟು ರಿಮೆಂಬರ್ ಫ್ರಮ್ ಸ್ಕ್ಯಾಂಡಿಯಮ್ ಟು ಜಿಂಕ್, ಇಲ್ಲಿಂದನೇ ಬರೋದು, ಹೌದಾ. ಸೊ ಇಲ್ಲಿಂದನೇ ಈ ಥರ ಕ್ವಶನ್ ಕೇಳೋದು, ನೆನ್ಪಿಟ್ಕೊಳ್ಳಿ ಇದನ್ನು. ಈ ಥರ ಕೇಳಿದ್ರೆ ಏನು ಮಾಡಬೇಕು ಅಂತ, ದರ್ ಈಸ್ ಅ ಫಾರ್ಮುಲಾ, μ = √n × n+2 ಬೋರ್ ಮ್ಯಾಗ್ನೆಟಾನ್. ಇದ್ರ ರೇಟ್ ಏನು, ಬೋರ್ ಮ್ಯಾಗ್ನೆಟಾನ್, ಹೌದಾ. ಸೊ ವೇರ್ n ಈಸ್ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್. ಏನಂದ್ರೆ ಏನು, ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್. ಸೊ Z = 22 ಅಂತ ಕೊಟ್ಟಿದ್ದಾರಾ, ಬರ್ಕೊಳ್ಳಿ. ಸೊ 22 ಅಂದರೆ ಟಿಟಾನಿಯಂ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು, Ar 3d2 4s2, ಹೌದಾ. ಸೊ ವಾಟ್ ಈಸ್ ದಿ ಚಾರ್ಜ್ ಆನ್ ದಿಸ್ ಅಯಾನ್, ಎಷ್ಟಿದೆ ಚಾರ್ಜ್ ಇದ್ರದ್ದು ಈ ಎಲಿಮೆಂಟ್ ಮೇಲೆ, 3+ ಇದೆ. 3+ ಮೀನ್ಸ್ ರಿಮೂವ್ 3 electrons. 3 electron ರಿಮೂವ್ ಮಾಡಬೇಕು. ಸೊ ಫಸ್ಟ್ ಎಲೆಕ್ಟ್ರಾನ್ ಯಾವಾಗಲೂ ಔಟರ್ ಮೋಸ್ಟ್ ಆರ್ಬಿಟಿಂದ ರಿಮೂವ್ ಆಗುತ್ತೆ, ಪೋರಸ್ದಿಂದ ಎಲೆಕ್ಟ್ರಾನ್ ರಿಮೂವ್ ಆಗುತ್ತೆ. ಇಲ್ಲಿಂದ 2, ಇಲ್ಲಿಂದ 1, ಎಷ್ಟು ಉಳಿತು. ಸೊ ಟಿಟಾನಿಯಂ Ar 3d1. ಸೊ ಡಿ ಆರ್ಬಿಟಲಲ್ಲಿ ಒಂದೇ ಒಂದು ಎಲೆಕ್ಟ್ರಾನ್ ಉಳಿತು. ಈಗ ಡಿ ಆರ್ಬಿಟಲ್ ಡ್ರಾ ಮಾಡಿ, 1 2 3 4 5. ಸೊ ದೇರ್ ಈಸ್ ಓನ್ಲಿ 1 electron. ಸೊ 1 electron ಈ ಥರ ಇದ್ದರೆ ಇದು ಅನ್ಪೇರ್ಡ್. ಸಪೋಸ್ ಎಲೆಕ್ಟ್ರಾನ್ಸ್ ಈ ಥರ ಇದ್ದರೆ ಪೇರ್ಡ್ ಎಲೆಕ್ಟ್ರಾನ್ ಕೌಂಟ್ ಮಾಡುವಾಗಿಲ್ಲ. ಎನ್ ಅಂತಂದರೆ ಈ ಥರ ಇರೋ ಎಲೆಕ್ಟ್ರಾನ್ಸ್ ಮಾತ್ರ. ಎಷ್ಟಿದೆ, ಓನ್ಲಿ 1 electron. ಸಾರಿ, ದಿಸ್ ಈಸ್ ಓನ್ಲಿ 1 electron. ಓನ್ಲಿ 1 electron, ಹೌದಾ. n = ಓನ್ಲಿ 1. ಅರ್ಥ ಆಯ್ತಲ್ಲ ಇದು. ಸೊ ಇದು 1 electron, n = 1 ಅಂತ ತಗೊಳ್ಳಿ. ಈ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿ ನೋಡಿ, ನಾನು ಮಾಡಿದ್ದೀನಿ ನೋಡಿ ಇಲ್ಲಿ. √1 × 1+2. ಸೊ ಏನಾಗುತ್ತೆ, 3 × 1 ಅಂದರೆ 3, √3 ಆಗುತ್ತೆ. 1.73 ಬೋರ್ ಮ್ಯಾಗ್ನೆಟಾನ್. 1.73 ಬೋರ್ ಮ್ಯಾಗ್ನೆಟಾನ್. ಅರ್ಥ ಆಯ್ತಾ ಇದು. ಓಕೆ. ಸೊ ಈ ಥರ ಅವ್ರು ಯಾವ್ದು ಬೇಕಾದ ಕೇಳಿದ್ರು ನೀವು ಸಾಲ್ವ್ ಮಾಡಬೇಕು ಫ್ರೆಂಡ್ಸ್, ನೆನ್ಪಿಟ್ಕೊಳ್ಳಿ. ಫಸ್ಟ್ ಏನು ಬರ್ಕೊಳ್ಳಿ, ಅದರದ್ದು ಅಟೋಮಿಕ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೊಳ್ಳಿ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ನ್ಯೂಟ್ರಲ್ ಆಟಮ್. ಆಮೇಲೆ ಎಷ್ಟು ಎಲೆಕ್ಟ್ರಾನ್ ರಿಮೂವ್ ಆಗಿರುತ್ತಲ್ಲ ಚಾರ್ಜ್, +1 ಅಂದರೆ 1 electron ರಿಮೂವ್ ಮಾಡಿ, +2 ಅಂದರೆ 2 electron, +3 ಅಂದರೆ 3 electron. ಅಲ್ಲಿ ಎಷ್ಟು ಚಾರ್ಜ್ ಇರುತ್ತೋ ಅಷ್ಟು ಎಲೆಕ್ಟ್ರಾನ್. ಬಟ್ ಫಸ್ಟ್ ಎಲೆಕ್ಟ್ರಾನ್ ಇಲ್ಲಿ ರಿಮೂವ್ ಆಗುತ್ತೆ, 4s ಆರ್ಬಿಟಿಂದ ರಿಮೂವ್ ಆಗುತ್ತೆ. ಇಲ್ಲಿಂದ ರಿಮೂವ್ ಮಾಡ್ತಾ ಹೋಗಿ, 4sನಿಂದ 2 electron, ಆಮೇಲೆ 3d ಇಂದ ಎಲೆಕ್ಟ್ರಾನ್ ರಿಮೂವ್ ಮಾಡ್ತಾ ಹೋಗಿ. ಸೊ ಉಳಿದಿರೋ ಎಲೆಕ್ಟ್ರಾನ್ಗಳನ್ನ ಈ ಥರ ಬರ್ಕೊಳ್ಳಿ, ಹೌದಾ. ಈ ಥರ ಬರ್ಕೊಂಡ್ರೆ ಯಾವುದು ಪೇರ್ ಆಗಿದೆ, ಯಾವುದು ಅನ್ಪೇರ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಅಪ್ ಟು 5 ಇದ್ದರೆ ನೀವು ಡೈರೆಕ್ಟಾಗಿ ಬರಿಬೋದು, ಗೊತ್ತಾಗುತ್ತೆ. ಸೊ ಆಫ್ಟರ್ 5 ಇದ್ದು ಅಂದರೆ ಈಗ 3d6 3d7 ಅಂತ ಬಂದರೆ ಇಟ್ಸ್ ಬೆಟರ್ ಟು ರೈಟ್ ಇನ್ ದಿಸ್ ಫ್ಯಾಷನ್. ಅರ್ಥ ಆಯ್ತಾ.
ನೆಕ್ಸ್ಟ್ ಕ್ವಶನ್ಸ್ ಯಾವ ತರ ಬರ್ಬೋದು ಅಂತಂದ್ರೆ ಈ ಟಾಪಿಕ್ ಮೇಲೆ ನೆಕ್ಸ್ಟ್ ಪ್ರೊಬ್ಯಾಬಲ್ ಕ್ವಶನ್ಸ್ ಆರ್ ಗಿವ್ ರೀಸನ್ ಟ್ರಾನ್ಸಿಷನ್ ಮೆಟಲ್ಸ್ ಆ್ಯಂಡ್ ದೇರ್ ಕಂಪೌಂಡ್ಸ್ ಆಕ್ಟ್ ಆಸ್ ಗುಡ್ ಕೆಟಲಿಸ್ಟ್. ನೋಡಿ ಈ ಥರ ಕ್ವಶನ್ ಬಹಳಷ್ಟು ಬರ್ಬೋದು. ಏನು ಕೇಳ್ತಾರೆ ಅಂತಂದರೆ ರೀಸನ್ ಕೇಳ್ತಾರೆ, ಗಿವ್ ರೀಸನ್ ಅಂತೇಳಿ. ಟ್ರಾನ್ಸಿಷನ್ ಮೆಟಲ್ ಶೋ ಗುಡ್ ಕೆಟಲೈಟಿಕ್ ಪ್ರಾಪರ್ಟಿ ಅಂತ ಕೇಳ್ತಾರೆ. ಟ್ರಾನ್ಸಿಷನ್ ಮೆಟಲ್ ಫಾರ್ಮ್ ಲಾರ್ಜ್ ನಂಬರ್ ಆಫ್ ಕಾಂಪ್ಲೆಕ್ಸ್ ಕಂಪೌಂಡು ಆ್ಯಂಡ್ ಟ್ರಾನ್ಸಿಷನ್ ಮೆಟಲ್ ಫಾರ್ಮ್ ಇಂಟರ್ಸ್ಟಿಷಿಯಲ್ ಕಂಪೌಂಡು. ಭಾಳ ಕ್ವೈಟ್ ಕಾಮನ್ ಇವು, ಹೌದಾ. ಗಿವ್ ರೀಸನ್ ಟ್ರಾನ್ಸಿಷನ್ ಮೆಟಲ್ಸ್ ಆ್ಯಂಡ್ ದೇರ್ ಮೆನಿ ಕಂಪೌಂಡ್ಸ್ ಆಕ್ಟ್ ಆಸ್ ಗುಡ್ ಕೆಟಲಿಸ್ಟ್. ಯಾಕೆ ಅವು ಕೆಟಲಿಸ್ಟ್ ಆಗಿ ವರ್ಕ್ ಮಾಡ್ತವೆ? ದ ಟ್ರಾನ್ಸಿಷನ್ ಮೆಟಲ್ಸ್ ಆ್ಯಂಡ್ ದೇರ್ ಮೆನಿ ಕಂಪೌಂಡ್ ಆಕ್ಟ್ ಆಸ್ ಗುಡ್ ಕೆಟಲಿಸ್ಟ್. ಇಟ್ ಈಸ್ ಡ್ಯೂ ಟು ಪಾರ್ಷಿಯಲಿ ಫಿಲ್ಡ್ n-1d ಆರ್ಬಿಟಲ್ ಆ್ಯಂಡ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್. ನೋಡಿ ಇಲ್ಲಿ ಪಾರ್ಷಿಯಲಿ ಫಿಲ್ಡ್ n-1d ಆರ್ಬಿಟಲ್ ಇದೆ and they have variable oxidation state and provide suitable surface for the reaction to take place. Because of these reasons they behave as good catalyst. ಅಲ್ಲಿ partially filled d orbital ಇದೆ, means partially filled ಇರೋದ್ರಿಂದ ರಿಯಾಕ್ಷನ್ ಪಾಸಿಬಿಲಿಟಿ ಇದೆ. ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಅಂದರೆ ಬೇರೆ ಬೇರೆ ಇರುವಂಥ ಕಂಪೌಂಡ್ಗಳನ್ನ ಏನು ಮಾಡ್ತದೋ ಅಟ್ರಾಕ್ಟ್ ಮಾಡುತ್ತೆ. +2 +3 ಬೇರೆ ಬೇರೆ ಆಕ್ಸಿಡೇಷನ್ ಸ್ಟೇಟ್ ಇರುತ್ತಲ್ಲ, ಅದಕ್ಕೆ ಏನು ಮಾಡ್ತದೋ ನೆಗೆಟಿವ್ +1 -2 -3 ಇವೆಲ್ಲ ಜೊತೆ ರಿಯಾಕ್ಟ್ ಮಾಡುತ್ತೆ. Most important andre it will provide surface area for the reaction, so that's why it behaves as a catalyst. What are interstitial compound? Interstitial compound andre eno? Write any two characteristics of interstitial compound. Characteristics kehta idare nodi. Interstitial compounds are those which are formed when small atoms like hydrogen, carbon, nitrogen are trapped inside the crystal lattice of transition metals. ಈ ಟ್ರಾನ್ಸಿಷನ್ ಮೆಟಲ್ಸ್ ಕ್ರಿಸ್ಟಲೈಟೈಸ್ ಫಾರ್ಮ್ ಆಗಬೇಕಾದ್ರೆ ಅದ್ರ ನಡುವೆ ಏನಾಗುತ್ತೆ ಅಂತಂದರೆ ಗ್ಯಾಪ್ಸಲ್ಲಿ ಈ 2 ಲೇಯರ್ ನಡುವೆ ಇರುವಂಥ ಗ್ಯಾಪ್ ಏನು ಕರಿತೀವಿ ನಾವು? ಇಂಟರ್ಸ್ಟಿಷಿಯಲ್ ಸೈಟ್ ಅಂತ ಕರಿತೀವಿ, ಹೌದಾ. ಆ ಗ್ಯಾಪಲ್ಲಿ ಏನಾದರೂ ಡಿ ಬ್ಲಾಕ್ ಎಲಿಮೆಂಟ್ ಬಂದು ಯಾವ ಹೈಡ್ರೋಜನು, ಕಾರ್ಬನು, ನೈಟ್ರೋಜನ್ ಬಂದು ಕೂತ್ಕೊಂಡ್ರೆ ಆ ಕಂಪೌಂಡ್ ಏನು ಕರಿತೀವಿ ನಾವು? ಇಂಟರ್ಸ್ಟಿಷಿಯಲ್ ಕಂಪೌಂಡ್ ಅಂತ ಕರಿತೀವಿ, ಹೌದಾ. ಎಕ್ಸಾಂಪಲ್ ಟಿಟಾನಿಯಂ ಕಾರ್ಬೈಡ್, ಮ್ಯಾಂಗನೀಸ್ ನೈಟ್ರೈಡ್, ಐರನ್ ಹೈಡ್ರೈಡ್, vanadium hydride, titanium hydride. So these interstitial compounds are non-stoichiometric. Simply interstitial compounds ಬಹಳಷ್ಟು ಏನಿರ್ತವೆ, ಎಸ್ಪೆಷಲಿ ಹೈಡ್ರೈಡ್ಸ್ ನಾನ್ ಸ್ಟೋಕಿಯೋಮೆಟ್ರಿಕ್ ಇರುತ್ತೆ. ಟು ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಟರ್ಸ್ಟಿಷಿಯಲ್ ಕಂಪೌಂಡ್. 2 ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳ್ತಿದ್ದಾರೆ ನೋಡಿ, ಏನೇನಂತ. ದೇ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ ಹೈಯರ್ ದ್ಯಾನ್ ದೋಸ್ ಆಫ್ ದಿ ಪ್ಯೂರ್ ಮೆಟಲ್ಸ್. ಪ್ಯೂರ್ ಮೆಟಲ್ಗಿಂತ ಇಂಟರ್ಸ್ಟಿಷಿಯಲ್ ಕಂಪೌಂಡ್ ಏನಿದೆ ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಇದೆ. ಈ ಪ್ರಾಪರ್ಟಿ ಯೂಸ್ ಮಾಡಿ ನಾವು ಒಂದಿಷ್ಟು ಯೂಸೇಬಲ್ ಮೆಟೀರಿಯಲ್ಗಳನ್ನ ರೆಡಿ ಮಾಡ್ಕೋಬಹುದು, ಹೌದಾ. ದೇ ಆರ್ ವೆರಿ ಹಾರ್ಡ್ ಆ್ಯಂಡ್ ದೇ ರಿಟೈನ್ ಮೆಟಾಲಿಕ್ ಕಂಡಕ್ಟಿವಿಟಿ. ನೋಡಿ, ದೇ ಬಿಕಮ್ ವೆರಿ ಹಾರ್ಡ್ ಆ್ಯಂಡ್ ದೇ ವಿಲ್ ರಿಟೈನ್ ಮೆಟಾಲಿಕ್ ಕಂಡಕ್ಟಿವಿಟಿ. ದಟ್ಸ್ ವೈ ಯು ಕ್ಯಾನ್ ಯೂಸ್. ನೆಕ್ಸ್ಟ್ ನೋಡಿ, ದ ಕೆಮಿಸ್ಟ್ರಿ ಆಫ್ ಆಕ್ಟಿನೈಡ್ಸ್ ಈಸ್ ಮೋರ್ ಕಾಂಪ್ಲಿಕೇಟೆಡ್ ದ್ಯಾನ್ ಲ್ಯಾಂಥನಾಯ್ಡ್ಸ್. ವೈ? ಲ್ಯಾಂಥನೈಡ್ಗಿಂತ ಆಕ್ಟಿನೈಡ್ ಕೆಮಿಸ್ಟ್ರಿ ಕಾಂಪ್ಲಿಕೇಟೆಡ್ ಇದೆ ಅಂತೆ. ನೋಡಿ ಏನು ರೀಸನ್ ಗೊತ್ತಾಯ್ತಿರ್ತು. The actinides are radioactive elements. Radioactive ಅಂದ್ರೆ ಏನು? It can emit alpha, beta, gamma radiation. They are having half-life varying. They are having varying half-lives. ನೋಡಿ, ಒಂದಿಷ್ಟು half-life ಏನಿದೆ ಅಂತಂದರೆ ಇನ್ ಟರ್ಮ್ಸ್ ಆಫ್ ಸೆಕೆಂಡ್ಸ್ ಅಲ್ಲಿದೆ, ಇನ್ನೊಂದಿಷ್ಟು half-life ಇನ್ ಟರ್ಮ್ಸ್ ಆಫ್ ಮಿನಿಟ್ಸ್ ಅಲ್ಲಿದೆ. ಕಡಿಮೆ half-life ಇರೋ ಸಲುವಾಗಿ ಅವು ಆ ಕಂಪೌಂಡ್ಗಳು ಫಾರ್ಮ್ ಆದರೂ ಜಾಸ್ತಿ ಹೊತ್ತು ನಮ್ಗೆ ಸಿಗೋದಿಲ್ಲ. ನಾನು ಕೆಮಿಸ್ಟ್ರಿ ಸ್ಟಡಿ ಮಾಡೋಕ್ಕಾಗೋದಿಲ್ಲ ಅದರದ್ದು. Some members can be prepared only nanograms quantity. ನೋಡಿ, ನ್ಯಾನೋಗ್ರಾಮ್ ಕ್ವಾಂಟಿಟಿಯಲ್ಲಿ ಪ್ರಿಪೇರ್ ಮಾಡಬೇಕಂತೆ. ದೆನ್ ಹೌ ಇಟ್ ಈಸ್ ಪಾಸಿಬಲ್ ಟು ಮೆಜರ್ ಆಲ್ ದಿ ಕೆಮಿಕಲ್ ಪ್ರಾಪರ್ಟೀಸ್? ಹೌದಲ್ವಾ? ನ್ಯಾನೋಗ್ರಾಮ್ಸಲ್ಲಿ ಸಿಕ್ಕರೆ ನಾವೆಲ್ಲ ಪ್ರಾಪರ್ಟಿನ ಹೆಂಗೆ ಮೆಜರ್ ಮಾಡೋಕ್ಕಾಗುತ್ತೆ? ಪ್ರಾಬ್ಲಮ್ ಅಲ್ವಾ? ಓಕೆ. ದೀಸ್ ಫ್ಯಾಕ್ಟ್ಸ್ ರೆಂಡರ್ ದೇರ್ ಸ್ಟಡಿ ಮೋರ್ ಡಿಫಿಕಲ್ಟ್. ಸೊ ಬಿಕಾಸ್ ಆಫ್ ದೀಸ್ ಫ್ಯಾಕ್ಟರ್ಸ್ ದ ಸ್ಟಡಿ ಆಫ್ ಆಕ್ಟಿನೈಡ್ ಬಿಕಮ್ಸ್ ವೆರಿ ಡಿಫಿಕಲ್ಟ್. ನೆಕ್ಸ್ಟ್ ನೋಡಿ, Cu2+ ಸಾಲ್ಟ್ ಸೊಲ್ಯೂಷನ್ಸ್ ಆರ್ ಕಲರ್ಡ್. ಗಿವ್ ರೀಸನ್. ನೋಡಿ ಡಿಯರ್ ಫ್ರೆಂಡ್ಸ್, ಈ ಥರದ ಕ್ವಶನ್ಸ್ ಭಾಳ ಬರುತ್ತೆ. ಇದರಲ್ಲಿ ಒಂದು ಟ್ರಿಕ್ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಕಲರ್ಡ್ ಅಂತ ಬಂದರೆ, ಯಾವುದಾದ್ರೂ ಡಿ ಬ್ಲಾಕ್ ಎಲಿಮೆಂಟ್ ಸೊಲ್ಯೂಷನ್ ಕಲರ್ಡ್ ಅಂತ ಬಂದರೆ ಒಂದೇ ಆನ್ಸರ್ ಮಾಡಿ, ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಅಂತ ಬರೀರಿ. ಅನ್ಪೇರ್ಡ್ ಎಲೆಕ್ಟ್ರಾನ್. ಹೌದಾ? ಕಲರ್ಲೆಸ್ ಅಂತ ಬಂದರೆ, ಕಲರ್ಲೆಸ್ ಇಲ್ಲಿ ಬರುತ್ತೆ ನೋಡಿ. ವೈ ಜಿಂಕ್ 2+ ಸೊಲ್ಯೂಷನ್ಸ್ ಆರ್ ಕಲರ್ಲೆಸ್ ಅಂತ ಕೇಳ್ತಾರೆ. ರೀಸನ್ ಏನು? ಡ್ಯೂ ಟು ದಿ
ಅಬ್ಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್. ಹೌದಾ? ಕಲರ್ಡ್ ಯಾಕಿರುತ್ತೆ? ಅನ್ಪೇರ್ಡ್ ಎಲೆಕ್ಟ್ರಾನ್ ಇರುತ್ತಲ್ಲ ಅದರ ಸಲುವಾಗಿ ಇರುತ್ತೆ. ಕಲರ್ ಯಾಕೆ ಇರೋದಿಲ್ಲ? ಸೊ ಅಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರೋದಿಲ್ಲ. ನೋಡಿ, ಜನರಲಿ ಟ್ರಾನ್ಸಿಷನ್ ಮೆಟಲ್ಸ್ ಅಂಡ್ ದೇರ್ ಅರ್ಥ ಆಯ್ತಾ? ಓಕೆ, ಸಿ ಕಲರ್ ಇದೆ ಅಂತಂದ್ರೆ ಅಲ್ಲಿ ಏನಿರುತ್ತೆ? ಅನ್ಪೇರ್ಡ್ ಎಲೆಕ್ಟ್ರಾನ್ ಇರುತ್ತೆ. ಕಲರ್ ಇಲ್ಲ ಅಂತಂದ್ರೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರೋದಿಲ್ಲ. ನೆನ್ಪಿಟ್ಕೊಂಬಿಡಿ ಇದನ್ನ. ಅರ್ಥ ಆಯ್ತಲ್ಲ ಇದು? ಓಕೆ ಡಿಯರ್ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್. ಹೌದಾ? ಸೊ ನಿಮ್ಗೇನಾದರೂ ಇದು ಇಷ್ಟ ಆಗಿದ್ರೆ ಏನು ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಸೊ ಉಳಿದಿರೋ ಫ್ರೆಂಡ್ಸ್ಗೆ ರೆಫರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್.